श्रीगुरुभ्यो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾದ್ಯಾದಿವರದೇಶಪರಪ್ರದಂ. ಶ್ರೀಮದ್ವಾದಶಸ್ತೋತ್ರ ನವಮಸ್ತೋತ್ರದಲ್ಲಿ 9ನೇಯ ಶ್ಲೋಕ. ಬಲಿಮುಖದಿತಿಸುತ ವಿಜಯ ವಿನಾಶನ ಜಗದವನಾಜಿತ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಈ ಶ್ಲೋಕದಲ್ಲಿ ಶ್ರೀಮದ್ ಆಚಾರ್ಯರು ವಾಮನಮೂರ್ತಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಬಲಿಹಿ ಮಹಾಬಲಿಹಿ ಮುಖಂ ಮುಖ್ಯಃ ಯೇಷಾಂ ತೇ ಚ ತೇ ದಿತಿಸುತಾಃ ದೈತ್ಯಾಃ ತೇಷಾಂ ವಿಜಯಃ ಅಭ್ಯುದಯಃ ಇಂದ್ರಾದಿ ವಿಜಯಃ ವ ತಸ್ಯ ವಿನಾಶನ ವಿನಾಶಕ. ಹಾಗೆ ಅಂತ ಅಂದ್ರೆ ಸಂಬೋಧನ ಪ್ರಥಮದಲ್ಲಿದೆ. ಬಲಿಮುಖ ದಿತಿಸುತ ವಿಜಯ ವಿನಾಶನ. ಬಲಿ ಮೊದಲಾದ ದಿತಿಸುತ, ದಿತಿದೇವಿಯ ಮಕ್ಕಳು ಅಂದ್ರೆ ಯಾರು? ದೈತ್ಯರು. ಆ ದೈತ್ಯರ ವಿಜಯವನ್ನ ವಿನಾಶನ, ನಾಶ ಮಾಡಿದವ ಅಂತ ಅರ್ಥ. ದೈತ್ಯರು ಮಹಾ ಬಲಿಚಕ್ರವರ್ತಿ ಮುಂತಾದವರು ಇಂದ್ರನ ವಿರುದ್ಧವಾಗಿ ಮಾಡಿ ಸ್ವರ್ಗವನ್ನ ಅಪಹಾರ ಮಾಡಿಕೊಂಡಿದ್ದಾರೆ. ಅವರ ಆ ವಿಜಯವನ್ನ, ಆ ದೇವತೆಗಳನ್ನ ಸೋಲಿಸಿ ಏನು ಸ್ವರ್ಗಾದಿಗಳನ್ನ ಅಪಹಾರ ಮಾಡಿದ್ದಾರೆ, ಆ ವಿಜಯವನ್ನ ನಾಶ ಮಾಡಿದವ ನೀನು. ಹಾಗೆ ಅಂತ ವಾಮನಮೂರ್ತಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಮಾಡಿ ಪರಮಾತ್ಮ ಏನ್ ಮಾಡಿದ? ದೈತ್ಯರನ್ನ ಸಂಹಾರ ಮಾಡಿ, ದೈತ್ಯರ ವಿಜಯವನ್ನ ಸಂಹಾರ ಮಾಡಿ ಪರಮಾತ್ಮ ಮಾಡಿದ್ದೇನು? ಜಗದವನ ಅಂತ ಅರ್ಥ. ಜಗತ್ತನ್ನ ರಕ್ಷಣೆ ಮಾಡಿದ ಅಂತ. ದುಷ್ಟರ ಕೈಯಲ್ಲಿ ಜಗತ್ತು ಸಿಗಬಾರ್ದು, ಅದು ದೊಡ್ಡ ತೊಂದರೆ ಅದು. ಈ ಎಲೆಕ್ಷನ್ ಅಲ್ಲಿ ಯಾರಾவது ಒಳ್ಳೆಯವರು ಬಂದ್ರೆ ಸರಿ, ಬೇರೆಯವರು ಬಂದುಬಿಟ್ರೆ ನೋಡಿ ತೊಂದರೆ ಆಗ್ತದೆ ನೋಡಿ. ಆ ತರ ಸಜ್ಜನರು ರಾಜರಾಗಿರ್ಬೇಕು ಅಂತ. ಅದೇ ತರ ದೇವತೆಗಳು ಈ ಭೂಮಿಯನ್ನ ಆಳಬೇಕು. ಬಲಿಚಕ್ರವರ್ತಿ ಮುಂತಾದ, ಬಲಿಚಕ್ರವರ್ತಿ ಒಳ್ಳೆ ಸಾತ್ವಿಕನೇ, ಆದರೂ ಕೂಡ ಪರಮಾತ್ಮನ ಇಚ್ಛೆ ಏನು? ಪುರಂದರ ಸ್ವರ್ಗಾಧಿಪತಿಯಾಗಿರಬೇಕು. ಹಾಗೆ ಅಂತ ಪರಮಾತ್ಮನ ಸಂಕಲ್ಪದಂತೆ ನಡೀತದೆ. 5 ವರ್ಷ ಕೂಡಬೇಕು ಅಂದ್ರೆ 5 ವರ್ಷ ಕೂಡಬೇಕು ಅದು. ಆ ತರ. ಅದರಿಂದ ಇಂದ್ರನಿಗೆ ಆ ಸ್ವರ್ಗಾಧಿಪತ್ಯವನ್ನು ಕೊಟ್ಟು ಪರಮಾತ್ಮ ಜಗತ್ತನ್ನ ರಕ್ಷಣೆ ಮಾಡಿದ ಅಂತ ಅರ್ಥ. ಜಗದವನ ಅಂತ ಅರ್ಥ. ಅಜಿತ, ಅಜಿತ ಅಂದ್ರೆ ಗೆಲ್ಲಿಲಿಕ್ಕಾಗದವ ಅಂತ ಅರ್ಥ. ಅಜಿತ ಅಂದ್ರೆ ಗೆಲ್ಲಿಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ? ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಬಾಹ್ಯ ಆಭ್ಯಂತರ ಶತ್ರುಭಿಹಿ ಅನಭಿಭೂತ. ಹಾಗೆ ಅಂತ ನಮಗೆ ಇಬ್ಬರು ಶತ್ರುಗಳಿದ್ದಾರೆ, ಒಳಗಿನ ಶತ್ರು, ಹೊರಗಿನ ಶತ್ರು. ಹಾಗೆ ಅಂತ ಅದೇ ತರ ಆ ಹೊರಗಿನ ಶತ್ರುಗಳಿಂದಾದ್ರೂ ಸರಿ, ಹೊರಗೆ ಇರತಕ್ಕ ಶತ್ರುಗಳಿಂದಾದ್ರೂ ಸರಿ, ಪರಮಾತ್ಮನಿಗೆ ಸೋಲಿಲ್ಲ ಅವರಿಂದ, ಆ ಶತ್ರುಗಳಿಂದ ಸೋಲಿಲ್ಲ. ಅದರಿಂದ ದೇವರನ್ನ ಅಜಿತ ಅಂತ ಚಿಂತನೆ ಮಾಡಿ ಅಂತ. ಅಜಿತ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೂ ಕೂಡ ಗೆಲುವು ಬರ್ತದೆ. ದೈತ್ಯರನ್ನ ಪರಮಾತ್ಮನ ಅನುಗ್ರಹದಿಂದ ವಾಯುದೇವರು ಸೋಲಿಸಿ ನಮಗೆ ಗೆಲುವನ್ನ ತಂದು ಕೊಡ್ತಾರೆ. ಅದರಿಂದ ದೇವರನ್ನ ಅಜಿತ ಅಂತ ಚಿಂತನೆ ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಹೇ ವಾಮನ, ಅಜಿತನಾದ ಹೇ ವಾಮನ. ಅದಕ್ಕೆ ನೋಡಿ ಅಜಿನ ದಂಡ ಅಂತಾನೆ ಬರ್ತದೆ ನೋಡಿ. ಅಜಿನ ಅಂದ್ರೆ ಅಲ್ಲಿ ಏನರ್ಥ? ಅಜಿನ ಅಂದ್ರೆ ಕೃಷ್ಣಾಜಿನ ಅಂತ ಅರ್ಥ. ಇಲ್ಲಿ ಅಜಿತ ಅಂತ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ. ಅಜಿತ ಹಾಗೆಂದ್ರೆ ಯಾರಿಂದಲೂ ಗೆಲ್ಲಲಿಕ್ಕೆ ಸಾಧ್ಯವಾಗದವ ಅಂತ ಅರ್ಥ. ಹೇ ವಾಮನ, ತ್ವಂ ನೀನು ಮಮ ಶರಣಂ ಭವ, ನನಗೆ ರಕ್ಷಕನಾಗು. ಹಾಗೆಂತ ಪ್ರಾರ್ಥನೆ. ಶುಭತಮ, ನೀನೆಂತವ? ಮಂಗಳ ಸ್ವರೂಪನಾದವ. ಕಥಾಶಯ, ಗುರು ಶಿಷ್ಯರು ಮಾಡುವ ಕಥೆಯಲ್ಲಿ ಅಂದ್ರೆ ವಿಚಾರದಲ್ಲಿ ತಿಳಿಯಲಿಕ್ಕೆ ಯೋಗ್ಯನಾದವ. ಪರಮ, ಸರ್ವೋತ್ತಮನಾದವ. ಸದೋದಿತ, ಸದಾ ಪ್ರಕಾಶಮಯನಾದವ. ಜಗದೇಕ ಕಾರಣ, ಜಗತ್ತಿಗೆ ಮುಖ್ಯ ಕಾರಣನಾದವ ಪರಮಾತ್ಮ. ರಾಮ ಅಂದ್ರೆ ಆನಂದ ಸ್ವರೂಪನಾದವ. ರಮಾರಮಣ, ಲಕ್ಷ್ಮೀದೇವಿಗೂ ಆನಂದವನ್ನು ಕೊಡತಕ್ಕ ಹೇ ಪರಮಾತ್ಮ, ನೀನು ನನಗೆ ರಕ್ಷಕನಾಗು. ಭವ ಮಮ ಶರಣಂ, ಶರಣಂ ಅಂದ್ರೆ ನನಗೆ ರಕ್ಷಕನಾಗು ಅಂತ ಅರ್ಥ. ಬಲಿಮುಖ ದಿತಿಸುತ ವಿಜಯ ವಿನಾಶನ ಜಗದವನಾಜಿತ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ
ಜಗದೇಕ ಕಾರಣ ರಾಮ ರಮಾರಮಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರಿಯೇ ನಮಃ.